ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತನಿಖೆ ಪ್ರಾರಂಭ ಆಗಿದೆ. ನಿನ್ನೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಯನ್ನ ಇವತ್ತು ಕರೆಸಿಕೊಳ್ಳಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಧಿಕಾರಿಗಳು ಹಾಗೆ ಪೊಲೀಸರು ಆಗಮಿಸಿದ್ದಾರೆ. ಪೊಲೀಸರಿಂದ ನಿನ್ನೆ ದುರ್ಘಟನೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಪೊಲೀಸರದ ಬಗ್ಗೆ ಸಿಸಿಟಿವಿಯಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಎಷ್ಟು ಮಂದಿ ಇದ್ರು, ಯಾರೆಲ್ಲ ನಿಯುಕ್ತಿಗೊಂಡಿದ್ರು, ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ್ರ ಇಲ್ವಾ, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿಕೊಂಡು ಇದೀಗ ತನಿಖೆ ಮಾಡಲಾಗ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ. ಆದರೆ ಸದ್ಯಕ್ಕೆ ಕೇವಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತಾ ನಿಯೋಜನೆ ಹೇಗಿತ್ತು ಅನ್ನೋದು ಮಾತ್ರ ಅಲ್ಲ, ಓವರ್ ಆಲ್ ತನಿಖೆ ಆಗಬೇಕು. ಕೆಎಸ್ಸಿಎ ಪಾತ್ರ, ಸರ್ಕಾರದಿಂದ ಆದೇಶ ಕೊಟ್ಟವರು ಯಾರು, ಪೊಲೀಸ್ ಇಲಾಖೆಯಲ್ಲಿ ಇಷ್ಟೇ ಜನ ಅಂತ ಹೇಳಿ ಭದ್ರತೆಗೆ ನಿಯೋಜನೆಗೊಳ್ಳಬೇಕು ಅನ್ನೋದನ್ನ ಆದೇಶ ಕೊಟ್ಟವರು ಯಾರು, ಓವರ್ ಆಲ್ ಕಂಪ್ಲೀಟ್ ಆಗಿ ತನಿಖೆ ಆಗೋದು ಬಾಕಿ ಇದೆ. ಮುತ್ತುರಾಜ್, ಹೌದು ಸ್ಮಿತಾ, ಯಾಕಂದ್ರೆ ಈ 11 ಜನರ ಅಮಾಯಕರ ಜೀವಕ್ಕೆ ಬೆಲೆನ ತೆರಬೇಕಾಗತ್ತೆ. ಯಾಕಂದ್ರೆ ಯಾರು ಇದಕ್ಕೆ ಹೊಣೆದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ. ಹೀಗಾಗಿ ಒಂದ್ ಕಡೆ ಪೊಲೀಸ್ ಇಲಾಖೆ ಯಾರೆಲ್ಲ ಏನು ಡ್ಯೂಟಿಯಲ್ಲಿ ಇದ್ರು ಅವರೆಲ್ಲರೂ ಕೂಡ ಎನ್ಕ್ವೈರಿಗೂ ಕೂಡ ಒಳಪಡಿಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಏನು ಕೆಎಸ್ಸಿ ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನ ನಿರ್ಲಕ್ಷ್ಯ ಯಾವ ರೀತಿಗಿತ್ತಂತಂದ್ರೆ ಇಲ್ಲಿ ಒಂದು ಮೆಡಿಕಲ್ ಕಮಾಂಡ್ ಸೆಂಟರ್ ಅನ್ನ ಹಾಕಲಾಗಿದೆ. ಈ ಮೆಡಿಕಲ್ ಕಮಾಂಡ್ ಸೆಂಟರ್ ಯಾವ ರೀತಿ ಇದೆ ಅಂದ್ರೆ ಒಂದು ಸಿಂಗಲ್ ಮಾತ್ರೆ ಕೂಡ ಇಲ್ಲದಿರುವಷ್ಟು ಖಾಲಿ ಇರುವಂತಹ ಮೆಡಿಕಲ್ ಸೆಂಟರ್ ಇದು. ನಾವು ನಿನ್ನೆ ಕೂಡ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಬ್ಬರು ಯುವತಿಯರು ತಲೆಗೆ ಪೆಟ್ಟಾಗಿ ಇದೇ ಜಾಗದಲ್ಲಿ ಕೂತಿರ್ತಾರೆ. ಚಿಕಿತ್ಸೆಗೆ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಕೇಳ್ತಿದ್ದಾರೆ. ಆದ್ರೆ ಈ ಒಂದು ರೂಮ್ ಅಲ್ಲಿ ಸಿಂಗಲ್ ಬ್ಯಾಂಡೇಜ್ ಕೂಡ ಇಲ್ಲದಿರುವಂತಹ ಒಂದು ದೃಶ್ಯಗಳು ಕೂಡ ನೋಡಬಹುದು. ನಿನ್ನೆ ಅಷ್ಟೇ ಇರುವಂತಹ ಒಂದು ಮೆಡಿಕಲ್ ಸೆಂಟರ್. ಈ ಮೆಡಿಕಲ್ ಸೆಂಟರ್ ಕೇವಲ ವಾಟರ್ ಬಾಟಲ್ಗಳು ಬಿಟ್ರೆ ಮತ್ತೇನು ಕೂಡ ಇಲ್ಲದಿರುವಂತಹ ಖಾಲಿ ಇರುವಂತಹ ಮೆಡಿಕಲ್ ಸೆಂಟರ್ ಅನ್ನ ಈ ಒಂದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಇಟ್ಟಿದ್ರು. ಇದನ್ನು ಮೇಲ್ವಿಚಾರಣೆ ಮಾಡಬೇಕಾಗಿದ್ದಂತಹ ರಾಜ್ಯ ಸರ್ಕಾರ ಕೂಡ ಸುಮ್ಮನಾಗಿತ್ತು. ಯಾಕಂದ್ರೆ ಇಲ್ಲಿ ವೈದ್ಯರಿರಲಿಲ್ಲ, ನರ್ಸ್ ಇರಲಿಲ್ಲ, ಯಾರು ಕೂಡ ಇರಲಿಲ್ಲ. ಅಂತಹ ಖಾಲಿ ಇರುವಂತಹ ಈ ಒಂದು ಮೆಡಿಕಲ್ ಸೆಂಟರ್ ಅನ್ನ ಇಲ್ಲಿ ಇಟ್ಟು ಜನರ ಜೀವ ಜೊತೆಗೆ ಆಟ ಆಡಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಪೊಲೀಸರು ಯಾವ್ಯಾವ ಗೇಟ್ ಅಲ್ಲಿ ನಿಯೋಜನೆ ಆಗಿದ್ರು, ಆ ನಿಯೋಜನೆ ಆಗಿರುವಂತಹ ಅಧಿಕಾರಿಗಳನ್ನ ಆಯಾ ಗೇಟ್ ಅಲ್ಲಿ ಇದ್ರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಸಿಸಿಟಿವಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಒಂದೊಮ್ಮೆ ಅಧಿಕಾರಿಗಳು ಆ ಜಾಗದಲ್ಲಿ ಇಲ್ಲದೆ ಇದ್ದರೆ ಅವರ ವಿರುದ್ಧ ಕ್ರಮ ಆಗುತ್ತೆ. ಮತ್ತೊಂದು ಕಡೆ ಈ ರೀತಿಯಾದಂತಹ ನಿರ್ಲಕ್ಷ್ಯತೆ ಇರುವಂತಹ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಶಿಫಾರಸು ಕೂಡ ಮಾಡಲಾಗ್ತದೆ. ಇನ್ನು ಕೆಲವೇ ಹೊತ್ತಲ್ಲಿ ಏನು ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅವರು ಕೂಡ ಈ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅವರು ಕೂಡ ಇಲ್ಲಿ ಯಾರ ನಿರ್ಲಕ್ಷ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ನಡೆಸ್ತಾರೆ. ಆ ತನಿಖೆಯಲ್ಲಿ ನೇರವಾಗಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನು ತಪ್ಪು ಇದ್ದಿದ್ರೆ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲು ಮಾಡಿ ಅವರ ವಿರುದ್ಧ ಕೇಸ್ ಹಾಕುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಹೊಣೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ಮಿತಾ, ಧನ್ಯವಾದ ಮುತ್ತುರಾಜ್ ಮಾಹಿತಿಗಾಗಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತನಿಖೆ ಪ್ರಾರಂಭ ಆಗಿದೆ. ನಿನ್ನೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಯನ್ನ ಇವತ್ತು ಕರೆಸಿಕೊಳ್ಳಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಧಿಕಾರಿಗಳು ಹಾಗೆ ಪೊಲೀಸರು ಆಗಮಿಸಿದ್ದಾರೆ. ಪೊಲೀಸರಿಂದ ನಿನ್ನೆ ದುರ್ಘಟನೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಪೊಲೀಸರದ ಬಗ್ಗೆ ಸಿಸಿಟಿವಿಯಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಎಷ್ಟು ಮಂದಿ ಇದ್ರು, ಯಾರೆಲ್ಲ ನಿಯುಕ್ತಿಗೊಂಡಿದ್ರು, ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ್ರ ಇಲ್ವಾ, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿಕೊಂಡು ಇದೀಗ ತನಿಖೆ ಮಾಡಲಾಗ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ. ಆದರೆ ಸದ್ಯಕ್ಕೆ ಕೇವಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತಾ ನಿಯೋಜನೆ ಹೇಗಿತ್ತು ಅನ್ನೋದು ಮಾತ್ರ ಅಲ್ಲ, ಓವರ್ ಆಲ್ ತನಿಖೆ ಆಗಬೇಕು. ಕೆಎಸ್ಸಿಎ ಪಾತ್ರ, ಸರ್ಕಾರದಿಂದ ಆದೇಶ ಕೊಟ್ಟವರು ಯಾರು, ಪೊಲೀಸ್ ಇಲಾಖೆಯಲ್ಲಿ ಇಷ್ಟೇ ಜನ ಅಂತ ಹೇಳಿ ಭದ್ರತೆಗೆ ನಿಯೋಜನೆಗೊಳ್ಳಬೇಕು ಅನ್ನೋದನ್ನ ಆದೇಶ ಕೊಟ್ಟವರು ಯಾರು, ಓವರ್ ಆಲ್ ಕಂಪ್ಲೀಟ್ ಆಗಿ ತನಿಖೆ ಆಗೋದು ಬಾಕಿ ಇದೆ. ಮುತ್ತುರಾಜ್,
ಹೌದು ಸ್ಮಿತಾ, ಯಾಕಂದ್ರೆ ಈ 11 ಜನರ ಅಮಾಯಕರ ಜೀವಕ್ಕೆ ಬೆಲೆನ ತೆರಬೇಕಾಗತ್ತೆ. ಯಾಕಂದ್ರೆ ಯಾರು ಇದಕ್ಕೆ ಹೊಣೆದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ. ಹೀಗಾಗಿ ಒಂದ್ ಕಡೆ ಪೊಲೀಸ್ ಇಲಾಖೆ ಯಾರೆಲ್ಲ ಏನು ಡ್ಯೂಟಿಯಲ್ಲಿ ಇದ್ರು ಅವರೆಲ್ಲರೂ ಕೂಡ ಎನ್ಕ್ವೈರಿಗೂ ಕೂಡ ಒಳಪಡಿಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಏನು ಕೆಎಸ್ಸಿ ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನ ನಿರ್ಲಕ್ಷ್ಯ ಯಾವ ರೀತಿ ಇತ್ತಂತಂದ್ರೆ ಇಲ್ಲಿ ಒಂದು ಮೆಡಿಕಲ್ ಕಮಾಂಡ್ ಸೆಂಟರ್ ಅನ್ನ ಹಾಕಲಾಗಿದೆ. ಈ ಮೆಡಿಕಲ್ ಕಮಾಂಡ್ ಸೆಂಟರ್ ಯಾವ ರೀತಿ ಇದೆ ಅಂದ್ರೆ ಒಂದು ಸಿಂಗಲ್ ಮಾತ್ರೆ ಕೂಡ ಇಲ್ಲದಿರುವಷ್ಟು ಖಾಲಿ ಇರುವಂತಹ ಮೆಡಿಕಲ್ ಸೆಂಟರ್ ಇದು. ನಾವು ನಿನ್ನೆ ಕೂಡ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಬ್ಬರು ಯುವತಿಯರು ತಲೆಗೆ ಪೆಟ್ಟಾಗಿ ಇದೇ ಜಾಗದಲ್ಲಿ ಕೂತಿರ್ತಾರೆ. ಚಿಕಿತ್ಸೆ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಕೇಳ್ತಿದ್ದಾರೆ. ಆದ್ರೆ ಈ ಒಂದು ರೂಮ್ ಅಲ್ಲಿ ಸಿಂಗಲ್ ಬ್ಯಾಂಡೇಜ್ ಕೂಡ ಇಲ್ಲದಿರುವಂತಹ ಒಂದು ದೃಶ್ಯಗಳು ಕೂಡ ನೋಡಬಹುದು. ಇದು ನಿನ್ನೆ ಅಷ್ಟೇ ಇರುವಂತಹ ಒಂದು ಮೆಡಿಕಲ್ ಸೆಂಟರ್. ಈ ಮೆಡಿಕಲ್ ಸೆಂಟರ್ ಕೇವಲ ವಾಟರ್ ಬಾಟಲ್ಗಳು ಬಿಟ್ಟರೆ ಮತ್ತೇನು ಕೂಡ ಇಲ್ಲದಿರುವಂತಹ ಖಾಲಿ ಇರುವಂತಹ ಮೆಡಿಕಲ್ ಸೆಂಟರ್ ಅನ್ನ ಈ ಒಂದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಇಟ್ಟಿದ್ರು. ಇದನ್ನು ಮೇಲ್ವಿಚಾರಣೆ ಮಾಡಬೇಕಾಗಿದ್ದಂತಹ ರಾಜ್ಯ ಸರ್ಕಾರ ಕೂಡ ಸುಮ್ಮನಾಗಿತ್ತು. ಯಾಕಂದ್ರೆ ಇಲ್ಲಿ ವೈದ್ಯರಿರಲಿಲ್ಲ, ನರ್ಸ್ ಇರಲಿಲ್ಲ, ಯಾರು ಕೂಡ ಇರಲಿಲ್ಲ. ಅಂತಹ ಖಾಲಿ ಇರುವಂತಹ ಈ ಒಂದು ಮೆಡಿಕಲ್ ಸೆಂಟರ್ ಅನ್ನ ಇಲ್ಲಿ ಇಟ್ಟು ಜನರ ಜೀವದ ಜೊತೆಗೆ ಆಟ ಆಡಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಪೊಲೀಸರು ಯಾವ್ಯಾವ ಗೇಟ್ ಅಲ್ಲಿ ನಿಯೋಜನೆ ಆಗಿದ್ರೋ ಆ ನಿಯೋಜನೆ ಆಗಿರುವಂತಹ ಅಧಿಕಾರಿಗಳನ್ನ ಆಯಾ ಗೇಟ್ ಅಲ್ಲಿ ಇದ್ರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಸಿಸಿಟಿವಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಒಂದೊಮ್ಮೆ ಅಧಿಕಾರಿಗಳು ಆ ಜಾಗದಲ್ಲಿ ಇಲ್ಲದೆ ಇದ್ದರೆ ಅವರ ವಿರುದ್ಧ ಕ್ರಮ ಆಗುತ್ತೆ. ಮತ್ತೊಂದು ಕಡೆ ಈ ರೀತಿಯಾದಂತಹ ನಿರ್ಲಕ್ಷ್ಯ ತೋರುವಂತಹ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಶಿಫಾರಸು ಕೂಡ ಮಾಡಲಾಗ್ತದೆ. ಇನ್ನು ಕೆಲವೇ ಹೊತ್ತಲ್ಲಿ ಏನು ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅವರು ಕೂಡ ಈ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅವರು ಕೂಡ ಇಲ್ಲಿ ಯಾರ ನಿರ್ಲಕ್ಷ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ನಡೆಸ್ತಾರೆ. ಆ ತನಿಖೆಯಲ್ಲಿ ನೇರವಾಗಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನು ತಪ್ಪು ಇದ್ದಿದ್ರೆ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲು ಮಾಡಿ ಅವರ ವಿರುದ್ಧ ಕೇಸ್ ಹಾಕುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಹೊಣೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ಮಿತಾ, ಧನ್ಯವಾದ ಮುತ್ತುರಾಜ್ ಮಾಹಿತಿಗಾಗಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತನಿಖೆ ಪ್ರಾರಂಭ ಆಗಿದೆ. ನಿನ್ನೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಯನ್ನ ಇವತ್ತು ಕರೆಸಿಕೊಳ್ಳಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಧಿಕಾರಿಗಳು ಹಾಗೆ ಪೊಲೀಸರು ಆಗಮಿಸಿದ್ದಾರೆ. ಪೊಲೀಸರಿಂದ ನಿನ್ನೆ ದುರ್ಘಟನೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಪೊಲೀಸರ ಬಗ್ಗೆ ಸಿಸಿಟಿವಿಯಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಎಷ್ಟು ಮಂದಿ ಇದ್ರು, ಯಾರೆಲ್ಲ ನಿಯುಕ್ತಿಗೊಂಡಿದ್ರು, ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ್ರಾ ಇಲ್ವಾ, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿಕೊಂಡು ಇದೀಗ ತನಿಖೆ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ. ಆದರೆ ಸದ್ಯಕ್ಕೆ ಕೇವಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತಾ ನಿಯೋಜನೆ ಹೇಗಿತ್ತು ಅನ್ನೋದು ಮಾತ್ರ ಅಲ್ಲ, ಓವರ್ ಆಲ್ ತನಿಖೆ ಆಗಬೇಕು. ಕೆಎಸ್ಸಿಎ ಪಾತ್ರ, ಸರ್ಕಾರದಿಂದ ಆದೇಶ ಕೊಟ್ಟವರು ಯಾರು, ಪೊಲೀಸ್ ಇಲಾಖೆಯಲ್ಲಿ ಇಷ್ಟೇ ಜನ ಅಂತ ಹೇಳಿ ಭದ್ರತೆಗೆ ನಿಯೋಜನೆಗೊಳ್ಳಬೇಕು ಅನ್ನೋದನ್ನ ಆದೇಶ ಕೊಟ್ಟವರು ಯಾರು, ಓವರ್ ಆಲ್ ಕಂಪ್ಲೀಟ್ ಆಗಿ ತನಿಖೆ ಆಗೋದು ಬಾಕಿ ಇದೆ. ಮುತ್ತುರಾಜ್, ಹೌದು ಸ್ಮಿತಾ, ಯಾಕಂದ್ರೆ ಈ 11 ಜನರ ಅಮಾಯಕರ ಜೀವಕ್ಕೆ ಬೆಲೆನ ತೆರಬೇಕಾಗತ್ತೆ. ಯಾಕಂದ್ರೆ ಯಾರು ಇದಕ್ಕೆ ಹೊಣೆದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ. ಹೀಗಾಗಿ ಒಂದ್ ಕಡೆ ಪೊಲೀಸ್ ಇಲಾಖೆ ಯಾರೆಲ್ಲ ಏನು ಡ್ಯೂಟಿಯಲ್ಲಿ ಇದ್ರು ಅವರೆಲ್ಲರೂ ಕೂಡ ಎನ್ಕ್ವೈರಿಗೂ ಕೂಡ ಒಳಪಡಿಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಏನು ಕೆಎಸ್ಸಿ ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನ ನಿರ್ಲಕ್ಷ್ಯ ಯಾವ ರೀತಿ ಇತ್ತಂತಂದ್ರೆ ಇಲ್ಲಿ ಒಂದು ಮೆಡಿಕಲ್ ಕಮಾಂಡ್ ಸೆಂಟರ್ ಅನ್ನ ಹಾಕಲಾಗಿದೆ. ಈ ಮೆಡಿಕಲ್ ಕಮಾಂಡ್ ಸೆಂಟರ್ ಯಾವ ರೀತಿ ಇದೆ ಅಂದ್ರೆ ಒಂದು ಸಿಂಗಲ್ ಮಾತ್ರೆ ಕೂಡ ಇಲ್ಲದಿರುವಷ್ಟು ಖಾಲಿ ಇರುವಂತಹ ಮೆಡಿಕಲ್ ಸೆಂಟರ್ ಇದು. ನಾವು ನಿನ್ನೆ ಕೂಡ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಬ್ಬರು ಯುವತಿಯರು ತಲೆಗೆ ಪೆಟ್ಟಾಗಿ ಇದೇ ಜಾಗದಲ್ಲಿ ಕೂತಿರ್ತಾರೆ. ಚಿಕಿತ್ಸೆ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಕೇಳ್ತಿದ್ದಾರೆ. ಆದ್ರೆ ಈ ಒಂದು ರೂಮ್ ಅಲ್ಲಿ ಸಿಂಗಲ್ ಬ್ಯಾಂಡೇಜ್ ಕೂಡ ಇಲ್ಲದಿರುವಂತಹ ಒಂದು ದೃಶ್ಯಗಳು ಕೂಡ ನೋಡಬಹುದು. ಇದು ನಿನ್ನೆ ಅಷ್ಟೇ ಇರುವಂತಹ ಒಂದು ಮೆಡಿಕಲ್ ಸೆಂಟರ್. ಈ ಮೆಡಿಕಲ್ ಸೆಂಟರ್ ಕೇವಲ ವಾಟರ್ ಬಾಟಲ್ಗಳು ಬಿಟ್ಟರೆ ಮತ್ತೇನು ಕೂಡ ಇಲ್ಲದಿರುವಂತಹ ಖಾಲಿ ಇರುವಂತಹ ಮೆಡಿಕಲ್ ಸೆಂಟರ್ ಅನ್ನ ಈ ಒಂದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಇಟ್ಟಿದ್ರು. ಇದನ್ನು ಮೇಲ್ವಿಚಾರಣೆ ಮಾಡಬೇಕಾಗಿದ್ದಂತಹ ರಾಜ್ಯ ಸರ್ಕಾರ ಕೂಡ ಸುಮ್ಮನಾಗಿತ್ತು. ಯಾಕಂದ್ರೆ ಇಲ್ಲಿ ವೈದ್ಯರಿರಲಿಲ್ಲ, ನರ್ಸ್ ಇರಲಿಲ್ಲ, ಯಾರು ಕೂಡ ಇರಲಿಲ್ಲ. ಅಂತಹ ಖಾಲಿ ಇರುವಂತಹ ಈ ಒಂದು ಮೆಡಿಕಲ್ ಸೆಂಟರ್ ಅನ್ನ ಇಲ್ಲಿ ಇಟ್ಟು ಜನರ ಜೀವದ ಜೊತೆಗೆ ಆಟ ಆಡಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಪೊಲೀಸರು ಯಾವ್ಯಾವ ಗೇಟ್ ಅಲ್ಲಿ ನಿಯೋಜನೆ ಆಗಿದ್ರೋ ಆ ನಿಯೋಜನೆ ಆಗಿರುವಂತಹ ಅಧಿಕಾರಿಗಳನ್ನ ಆಯಾ ಗೇಟ್ ಅಲ್ಲಿ ಇದ್ರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಸಿಸಿಟಿವಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಒಂದೊಮ್ಮೆ ಅಧಿಕಾರಿಗಳು ಆ ಜಾಗದಲ್ಲಿ ಇಲ್ಲದೆ ಇದ್ದರೆ ಅವರ ವಿರುದ್ಧ ಕ್ರಮ ಆಗುತ್ತೆ. ಮತ್ತೊಂದು ಕಡೆ ಈ ರೀತಿಯಾದಂತಹ ನಿರ್ಲಕ್ಷ್ಯ ತೋರುವಂತಹ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಶಿಫಾರಸು ಕೂಡ ಮಾಡಲಾಗ್ತದೆ. ಇನ್ನು ಕೆಲವೇ ಹೊತ್ತಲ್ಲಿ ಏನು ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅವರು ಕೂಡ
ಈ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅವರು ಕೂಡ ಇಲ್ಲಿ ಯಾರ ನಿರ್ಲಕ್ಷ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ನಡೆಸ್ತಾರೆ. ಆ ತನಿಖೆಯಲ್ಲಿ ನೇರವಾಗಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನು ತಪ್ಪು ಇದ್ದಿದ್ರೆ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲು ಮಾಡಿ ಅವರ ವಿರುದ್ಧ ಕೇಸ್ ಹಾಕುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಹೊಣೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ಮಿತಾ, ಧನ್ಯವಾದ ಮುತ್ತುರಾಜ್ ಮಾಹಿತಿಗಾಗಿ.